ಶಾಲೆಯ ಪರೀಕ್ಷೆಗಳು ಮುಗಿದು ಮಕ್ಕಳೆಲ್ಲರೂ ಬೀದಿಗಳಲ್ಲಿ ಅಲ್ಲಲ್ಲಿ ಗುಂಪು ಗುಂಪಾಗಿ ಸೇರಿ ಆಟವಾಡುತ್ತಿದ್ದರು. ಆದರೆ ಅಲ್ಲಿ 5 ವರ್ಷದ ಒಂದು ಚಿಕ್ಕ ಹುಡುಗಿ ಅಳುತ್ತಾ ಕುಳಿತಿದ್ದಳು. ಆಗ ಅಲ್ಲಿ ಆಟವನ್ನು ಆಡುತ್ತಿದ್ದ ಅವಳಿಗಿಂತ ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ಒಬ್ಬ ಹುಡುಗಿ ಅವಳ ಹತ್ತಿರಕ್ಕೆ ಬಂದು, ಯಾಕೆ ಅಳುತ್ತಿದ್ದೀಯಾ, ನಿನಗೇನು ಬೇಕು ಎಂಬುದಾಗಿ ಕೇಳಿದಳು. ಅದಕ್ಕೆ ಆ ಚಿಕ್ಕ ಹುಡುಗಿ, ಯಾರೂ ನನ್ನನ್ನು ಆಟದಲ್ಲಿ ಸೇರಿಸಿಕೊಳ್ಳುತ್ತಿಲ್ಲ, ನಾನು ತುಂಬ ಚಿಕ್ಕವಳಂತೆ ಎಂದು ಹೇಳುತ್ತಾ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಹೌದು, ಈ ಮಗುವಿನಂತೆ ನಮ್ಮಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ಇಂತಹ ಅನುಭವಕ್ಕೆ ಬಂದಿರುತ್ತೇವಲ್ಲವೇ? ಚಿಕ್ಕ ವಯಸ್ಸೆಂದೋ, ಬಲಹೀನರೆಂದೋ, ಇಲ್ಲವೇ ಬಡವರೆಂದೋ ಅಥವಾ ವಯಸ್ಸಾದವರೆಂದೋ ಹೀಗೆ ಯಾವುದೋ ಒಂದು ರೀತಿಯಲ್ಲಿ ನಾವು ತ್ಯಜಿಸಲ್ಪಟ್ಟಾಗ ನಾವು ಪಟ್ಟಿರುವ ಬಾಧೆಯು ನಮಗೆ ಮಾತ್ರ ಗೊತ್ತಿರುತ್ತದೆ. ನಮ್ಮ ಜೀವಿತದ ಹಲವಾರು ಪರಿಸ್ಥಿತಿಗಳಲ್ಲಿ ಅನೇಕರನ್ನು ನಾವು ಪ್ರತ್ಯೇಕಿಸಿರುತ್ತೇವೆ ಅಥವಾ ನಾವೇ ಪ್ರತ್ಯೇಕಿಸಲ್ಪಟ್ಟಿರುತ್ತೇವೆ. ಇದಕ್ಕೆ ಕಾರಣವೇನೆಂದರೆ ನಾವು ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದಿರುವುದೇ. ಆದ್ದರಿಂದ ಪ್ರಿಯರೇ, ನಾವು ಯಾವಾಗಲೂ ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಂಡವರಾಗಿ ಯಾರನ್ನೂ ತ್ಯಜಿಸದೆ ಎಲ್ಲರನ್ನೂ ನಮ್ಮ ಜೊತೆ ಸ್ನೇಹದಲ್ಲಿರುವಂತೆ ಅವರನ್ನು ಪ್ರೀತಿಯಿಂದ ಆಹ್ವಾನಿಸಬೇಕು. ನಾನು ಹೇಳುವುದು ಸರಿತಾನೆ? ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವವರಾಗಿರಿ ಎಂದು ಬೈಬಲ್ ಹೇಳುತ್ತದೆ.